टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। ಸಚಿವರನ್ನ ಗೃಹ ಸಚಿವರನ್ನ ಭೇಟಿ ಆಗಿರುವಂಥದ್ದು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಸೊ ಸಹಜವಾಗಿ ಭೇಟಿಯಾಗಕ್ಕೆ ಬರ್ತಿರ್ತೇನೆ. ಸೊ ಅದರಲ್ಲಿ ವಿಶೇಷತೆ ಏನಿಲ್ಲ. ಸೊ ಬಂದು ನನ್ನ ತಾಲೂಕ್ದು ಒಂದೆರಡು ಕೆಲಸಗಳಿತ್ತು, ಮತ್ತು ನಾನು ಪೊಲೀಸ್ ಕ್ವಾರ್ಟರ್ಸ್ ಕೇಳಿದ್ದು ಮಧುಗಿರಿ ತಾಲೂಕಿಗೆ. ಸೊ ಅದರ ವಿಚಾರದ ಮೇಲೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ರಾಜಕೀಯವಾಗಿ ಏನು ಮಾತಾಡೋಕ್ಕೆ ಏನು ಬಂದಿಲ್ಲ ಅಷ್ಟೇ. ಪಕ್ಷದಲ್ಲಿ ಸರ್ ಸುರ್ಜೇವಾಲಾ ಅವರ ಸಭೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಆಗ್ತಿದೆ. ಅವರು CM DCMನ ಹೊರತುಪಡಿಸಿ ಶಾಸಕರು ಸಚಿವರ ಜೊತೆ ಸಭೆ ಈಗ ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಮತ್ತು ನಮ್ಮ ರಾಜ್ಯ ಇನ್ಚಾರ್ಜ್ ಇದ್ದಾರೆ. ಸೊ ಅದ್ರ ವಿಚಾರದ ಬಗ್ಗೆ ಈಗ ನಾನು ನಿನ್ನೆ ಎಲ್ಲ ಹೇಳಿದ್ದೀನಿ, ಹೌದಲ್ಲ. ಸೊ ಅದು ನಮ್ಮ ಅಭಿಪ್ರಾಯ ಅಷ್ಟೇ. ಅದು ಪಕ್ಷ ಯಾವ ರೀತಿ ತೊಗೊಳುತ್ತೆ, ಸರ್ಕಾರ ಯಾವ ರೀತಿ ತೊಗೊಳುತ್ತೆ, ಹಿರಿಯರು ಇರ್ತಾರೆ, ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಅಭಿಪ್ರಾಯ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ, ಶಾಸಕರನ್ನ ಭೇಟಿ ಮಾಡೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರು ಇರಬೇಕು ಅನ್ನೋವಂಥ ಅಭಿಪ್ರಾಯ ಭಾಳಷ್ಟು ಶಾಸಕರು ನಾವು ಸುಮ್ಮನೆ ಕೂತು ಚರ್ಚೆ ಮಾಡಿದಾಗ ಮಾತಾಡಿರೋವಂಥದ್ದು. ಸೊ ಅದನ್ನು ನಾನು ಹೇಳಿದ್ದೆ ಅಷ್ಟೇ. ಸೊ ಯಾಕಂದ್ರೆ ಅನುದಾನ ಅಂತ ಕೇಳಿದಂಥ ಸಂದರ್ಭದಲ್ಲಿ ಶಾಸಕರ ಜೊತೆಗೆ ಇನ್ಚಾರ್ಜ್ ಏನು ಬಂದಿದ್ದಾರೆ ಅವ್ರ ಜೊತೆಗೆ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇರಬೇಕು ಅನ್ನೋವಂಥದ್ದು ಭಾವನೆ ಭಾಳ ಚೆನ್ನಾಗಿತ್ತು. ಅದನ್ನು ಮಾತಾಡಿ ಶಾಸಕರ ಜೊತೆ CM ಕೂಡ ಸಭೆ ಮಾಡಬೇಕು ಅನ್ನೋದು ಆಗ್ರಹನ ಮನವಿ ಎಲ್ಲ ಮಾಡಿದ್ರೆ ಒಳ್ಳೇದಲ್ಲ. ಈಗ ಅನುದಾನ ಕೊಡುವಂಥ ವಿಚಾರ ಬಂದಾಗ ಮುಖ್ಯಮಂತ್ರಿಗಳ ಹತ್ರನೇ ಶಾಸಕರು ನಾವು ತೋಡ್ಕೊಬೇಕು. ಸೊ ಅಂಥದ್ದೇನಾರು ಇದ್ದಾಗ ಮುಖ್ಯಮಂತ್ರಿಗಳು ಇರೋವಂಥದ್ದು ಒಳ್ಳೆಯದು. ಯಾಕೆ ಸರ್ CMನ DCMನ ದೂರ ಇಟ್ಟು ಹೈಕಮಾಂಡ್ ದೂರ ಇಟ್ಟೇನು ಮಾಡಿಲ್ಲಪ್ಪ, ಸುಮ್ಮನೆ ನೀವು ಯಾಕೆ ಇದನ್ನು ಮಾಡಿ ದೂರ ಇಟ್ಟೆಲ್ಲಿ ಮಾಡಿಲ್ಲ. ಸಭೆಯಲ್ಲಿ ಹೇಳಿದಲ್ಲ ಮುಖ್ಯಮಂತ್ರಿಗಳು, ಇವರು ಸಭೆ ಮಾಡೋದಂಥ ಸಂದರ್ಭದಲ್ಲಿ ಇಬ್ಬರು ಡೆಲ್ಲಿಯಲ್ಲಿದ್ದರಲ್ಲ, ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ರು ಮತ್ತು ನಮ್ಮ ಕೇಂದ್ರ ಸಚಿವರನ್ನ ಭೇಟಿ ಮಾಡೋಕ್ಕೆ ಹೋಗಿದ್ರು. ಸೊ ಈಗ ಸಭೆಗಿಂತ ಮುಂಚೆ ಏನೆಲ್ಲ ಇದೆ ಚರ್ಚೆಗಳನ್ನ ಅವರೆಲ್ಲ ಹಿರಿಯರು ಮಾತಾಡಿದ್ದಾರೆ. ಸೊ ಅವರು 1 to 1 ಮಾತಾಡ್ತೀನಿ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದಾಗ ಆಯ್ತು ಮಾಡಿ ಅಂತ ಹೇಳಿದ್ದಾರೆ. ಪಕ್ಷ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಬಿಟ್ಟು ಹೊರತುಪಡಿಸಿ ಏನೂ ಮಾಡೋಕ್ಕಾಗೋದಿಲ್ಲ. ಯಾರೇ ಡೆಲ್ಲಿಯಿಂದ ಬಂದ್ರೂ ಇಲ್ಲಿ ಸರ್ಕಾರ ಯಾರಿದ್ದಾರೆ ಅವ್ರು ನಡೆಸೋವಂಥವ್ರಿಗೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ ಅದರಿಂದ ಇಲ್ಲೇನು ಮುಖ್ಯಮಂತ್ರಿಗಳೇನು ಬಿಟ್ಟೇನು ಮಾಡಿಲ್ಲ. ಅವರು MLCಗಳದ್ದು ಏನಾದರೂ ಈ ಥರದ್ದು ಇದೆಯಾ? ನಮ್ಮನ್ನು ಕರೆದಾಗ ಹೋಗ್ತೀವಪ್ಪ, ಕರಿಬೇಕು ಅನ್ನೋದು ನಿಮಗೇನಾದ್ರು ಕೇಳಿದ್ದೀವಿ. ನಮ್ಮದು 25 ಜನ ಇದ್ದೀವಿ. ನಾಮಿನಿಗಳು ಬಿಟ್ಟು ಎಲೆಕ್ಷನಲ್ಲಿ ಗೆದ್ದಿರೋವಂಥವ್ರು 25 ಜನ ಇದ್ದೀವಿ. ಕರೆಸಿ ನಮ್ಮದು ಸಮಸ್ಯೆಗಳು, ಯಾಕಂದ್ರೆ ನಾವೇನು ಒಂದು ತಾಲೂಕಿಗೆ ಬರೋಲ್ಲ, ಒಂದು ಜಿಲ್ಲೆಗೆ ಬರ್ತೀವಿ. ಸೊ ಅದರಿಂದ ನಮಗೂ ಹೆಚ್ಚು ಪ್ರೆಷರ್ ಇರುತ್ತೆ ಅಂತೇಳಿ ನಾವು ಕೇಳಿದ್ದೀವಿ. ಸುರ್ಜೇವಾಲಾ ಸೂಪರ್ CM ಆಗ್ತಾ ಇದ್ದಾರೆ ರಾಜ್ಯದಲ್ಲಿ. ವಿರೋಧ ಪಕ್ಷದವ್ರು ಸಹಜವಾಗಿ ಮಾಡ್ತಾರಲ್ಲ. ಅಲ್ಲ ಈಗ ಹಂಗೆ ಆಗಿರೋದಲ್ಲ ಸರ್, CM DCM ಇಲ್ಲದೆ ಮಾಡಿರೋ ಸಭೆ ಅಲ್ಲ ಸಭೆ ಅಂತ. ಈಗ ನೋಡಿ ನೆನ್ನೆ ಸುರ್ಜೇವಾಲಾ ಅವ್ರ ಭೇಟಿಯಲ್ಲಿ ಆದಮೇಲೆ ನೆನ್ನೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರ ಜೊತೆ ಭೇಟಿ ಮಾಡಿದ್ದಾರಲ್ಲ. ಸೊ ಅಲ್ಲಿ ಏನೇನು ಸಮಸ್ಯೆಗಳಿದೆ ಅವ್ರು ಹೇಳ್ಕೊಂಡಿದ್ದಾರೆ. ಸೊ ಅದರಿಂದ ಸೂಪರ್ CM ಅಂತ ನೀವು ಹೇಳ್ಬೇಕು ಬಿಟ್ಟರೆ ಆ ಥರದ್ದು ತುಂಬಾ ಜನ ಶಾಸಕರಿಗೆ ಸಚಿವರಿಗೂ ಈ ಆಕ್ಷೇಪ ಇದೆ. ನಿಮ್ಮೊಬ್ರು ಬಹಿರಂಗವಾಗಿ ಹೇಳಿದರೆ, ಕೆಲವರು ಹೇಳಿಲ್ಲ. ಹೋಗಿ CM ಹತ್ರ ಕೆಲವರು ದೂರ ಹೇಳಿದ್ದಾರೆ ಈ ರೀತಿ. ಈಗ ಸಮಸ್ಯೆ ಇರೋದನ್ನ ಹೇಳ್ಕೊಂಡಿದ್ದೀವಿ. ಬೇರೆ ಬೇರೆ ಶಾಸಕರುಗಳು ಹಿರಿಯರು ಅವರು ಹೇಳ್ತಾರೆ. ಏನಾದ್ರು ಸಮಸ್ಯೆ ಇದ್ದಂಥ ಬಂದರ್ದಲ್ಲಿ ಅವರು ಮಾತಾಡ್ತಾರಲ್ಲ, ಯಾರು ಮಾತಾಡೋದಲ್ಲಿ ಏನಿಲ್ವಲ್ಲ. ಮೈಸೂರು ಸಮಾವೇಶ ಇದು ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನ ಅನ್ನೋ ಚರ್ಚೆನೂ ಆಗ್ತಿದೆ ಪಕ್ಷದಲ್ಲಿ. ಅಲ್ಲ ಆ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಅಲ್ಲಿ ವಿಶೇಷವಾಗಿ ಒಂದು ಯೂತ್ ಕಾಂಗ್ರೆಸ್ನ ಒಂದು ಚಾರ್ಜ್ ಟೇಕಿಂಗ್ ಇದೆ ಮೈಸೂರು ಜಿಲ್ಲೆ ಆ ಭಾಗದ್ದು. ಅದ್ರ ಜೊತೆಗೆ ಸಾಧನಾ ಸಮಾವೇಶ ಮಾಡಬೇಕು ಅಂತ ಮಾಡಿದ್ದಾರೆ. ಈಗ ಇದರಲ್ಲಿ ಮಾಡಿದರು, ಎಲ್ಲಿ ಹೊಸಪೇಟೆಯಲ್ಲಿ. ಅಲ್ಲಿ ಯಾರ್ದಂತ ಬಿಂಬಿಸ್ತೀರ ನೀವು? ಅಲ್ಲೇನು ಜಮೀರ್ ಅಹ್ಮದ್ ಅವ್ರದ್ದು ಅಂತ ಹೇಳ್ತೀರಾ? ಆ ಥರ ಎಲ್ಲ ಅಲ್ಲ. ಸರ್ಕಾರದ ಸಾಧನ ಸಮಾವೇಶ ಮಾಡ್ತಾ ಇರೋಂಥ ಇದು ಸರ್ಕಾರ. ಮೈಸೂರಲ್ಲಿ ಮಾಡ್ತಾ ಇದ್ದಾರೆ. ಅದು ಸಹಜವಾಗಿ ಅದು ಮುಖ್ಯಮಂತ್ರಿಗಳ ಕ್ಷೇತ್ರ. ಸೊ ಅದರಿಂದ ಅದನ್ನು ಹೇಳ್ತೀರ. 5 ವರ್ಷ CM ಇರ್ತೀನಿ ಅಂತ ಹೇಳಿಕೆ ನಂತರದ ಈಗ ಮುಖ್ಯಮಂತ್ರಿಗಳ ವಿಚಾರ ನಾನು ಮಾತಾಡುವಂಥದ್ದಲ್ಲ. ಅದಕ್ಕೆ ಹಿರಿಯರು ಇದ್ದಾರೆ, ಅವ್ರು ಮಾತಾಡ್ತಾರೆ, ಅವ್ರನ್ನ ಕೇಳ್ಕೊಂಡು. ಇದು ಏನಾಗಿದೆ, ಎಲ್ಲಿವರೆಗೆ ಬಂತು ಅಂತ ಎಲ್ಲಿಂದ ಪ್ರಕರಣ ಇನ್ನು ತನಿಖೆಯಲ್ಲಿದೆ, ಇನ್ನು ಅದು ಮುಗ್ದಿಲ್ಲ. ಮುಟ್ಟಲ್ಲ ಅಂತ ತನಿಖೆಗೆ ಕರೆದಿರೋ 1-2 ಸತಿ ಹೋಗಿ ಮಾತಾಡಿದ್ದೀನಿ. ಸೊ ಏನೆಲ್ಲ ಇದೆ ಹೇಳಿದೆ, ಇನ್ನು ತನಿಖೆ ಇದೆ. ಸೊ ಅದು ಬರಲಿ, ಅದು ರಿಪೋರ್ಟ್ ಬರಲಿ. ಅದು ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ಅದನ್ನು ಅಲ್ಲಿಗೆ ಮುಚ್ಚಿಬಿಡುವಂಥ ಪ್ರಯತ್ನ ಈಗ ತನಿಖೆ ಆಗ್ತಾ ಇದೆ. ಸೊ ಅದು ಮುಗಿಯೋ ಹಂತದಲ್ಲಿದೆ. ಅದು ಮುಗಿದ ಮೇಲೆ ಅದೇನು ರಿಪೋರ್ಟ್ ಕೊಡ್ತಾರೆ ನಿಮಗೂ ಗೊತ್ತಾಗುತ್ತಲ್ಲ. ಅದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸರ್? ಇಲ್ಲಪ್ಪ, ಅದ್ರ ಬಗ್ಗೆ